RSS ಗುರುದಕ್ಷಿಣೆ ಹಣವನ್ನು ನಗದು ರೂಪದಲ್ಲೋ ಅಲ್ಪ ಸ್ವಲ್ಪ ಚೆಕ್ ರೂಪದಲ್ಲೋ ಸ್ವೀಕಾರ ಮಾಡಿ ಕೊಂಡೋಗಿ ಅವರ ಬೇರೆ ಬೇರೆ ಟ್ರಸ್ಟ್ಗಳಿಗೆ ವರ್ಗಾವಣೆ ಮಾಡ್ತದೆ. ಆ ಟ್ರಸ್ಟ್ಗಳು ಸಂಘನಿಕೇತನದ ಟ್ರಸ್ಟು, ಇನ್ಯಾವುದೋ ಟ್ರಸ್ಟು. ಆ ಟ್ರಸ್ಟಿಗಳು ಯಾರು? ಗುರುದಕ್ಷಿಣೆ ಹಣ ಎಲ್ಲವೂ ಕೂಡ 4-5 ಜನ ಇರುವ ಟ್ರಸ್ಟಿಗೆ ಹೋಗಿದರೆ ಅದು ಆ 4-5 ಜನ ಟ್ರಸ್ಟು ಅವ್ರು ಯಾವತ್ತೂ ಕೂಡ ಕೈ ಎತ್ತಬಹುದಲ್ಲ. RSSನವ್ರು ಏನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ RSS ನೋಂದಾವಣಿ ಅಲ್ಲ. ಹಾಗಾಗಿ ನಿಮ್ಮ ಟ್ರಸ್ಟ್ಗಳ ಮೇಲೆ ಹಿಡಿತ ಇಟ್ಕೊಳ್ಳಿಕ್ಕಾದರೂ RSS ನೋಂದಾವಣೆ ಆಗಬೇಕೀಗ. ಭಕ್ತಿ ಭಯದಿಂದ ಶ್ರದ್ಧೆಯಿಂದ ನಿಮ್ಮ ಫಾಲೋವರ್ಸ್ ಕೊಟ್ಟಂಥ ಗುರುದಕ್ಷಿಣೆ ಹಣ ಸದ್ವಿನಿಯೋಗ ಆಗಬೇಕು ಅಂತಿದ್ದರೆ ನೀವು ರಿಜಿಸ್ಟರ್ ಆಗಲೇಬೇಕು. 100 ವರ್ಷಗಳಲ್ಲಿರುವ ಸಂಘಟನೆ, ವಿದೇಶದಿಂದಲೂ ನೀವು ಫಂಡ್ ತರ್ತೀರಿ. ಈಗ ನನ್ನ ಪ್ರಶ್ನೆ, ನಿಮಗೂ ವಿದೇಶಕ್ಕೂ ಎಂಥ ಸಂಬಂಧ? ನೀವು ರಾಷ್ಟ್ರ ಕಟ್ಟಲಿಕ್ಕೆ ಹೊರಟವರಿಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ 30-40 ದೇಶಗಳಲ್ಲಿ ನಿಮಗೆ ಹಿಂದೂ ಸ್ವಯಂ ಸೇವಕ ಸಂಘ ಅಂತ ಮಾಡಿದಾರಲ್ಲ, ಅದು ಯಾಕೆ? ಹಿಂದೂ ಧರ್ಮ ನೋಂದಾವಣೆ ಆಗಲಿಲ್ಲ, ಯಾವುದಾದ್ರು ಧರ್ಮ ನೋಂದಾವಣೆ ಆಗೋದುಂಟ? ಏನು ಬಾಲಿಶ್ ಹೇಳಿಕೆ ರೀ. ಹಿಂದೂ ಧರ್ಮ ನೋಂದಣಿ ಆಗಿಲ್ಲ ಹೇಳುವ ಮೂಲಕ ತನ್ನನ್ನು ತಾನು ಹಿಂದೂ ಧರ್ಮಕ್ಕೆ ಈಕ್ವಲೈಸೇಷನ್, ಸಮಾನ ಅನ್ನುವ ಭಾಗವತರ ಹೇಳಿಕೆ ಉಂಟಲ್ಲ, ಖಂಡನೀಯ. ಅವರು ಕ್ಷಮೆ ಕೇಳಬೇಕು ಹಿಂದೂ ಸಮಾಜ. ನೀವು ಈ ದೇಶದ ರಾಜಕೀಯ ಚುಕ್ಕಾಣಿಯನ್ನು BJPಯ ಮುಖವಾಡ ಇಟ್ಟುಕೊಂಡು ಹಿಡಿಲಿಕ್ಕೆ ಬಂದವರು ಅನ್ನೋದು ಜಗಜ್ಜಾಹೀರಾಗಿದೆ. ಈ ಪವರ್ ಪಾಲಿಟಿಕ್ಸಿಗೆ ಬಂದ ಮೇಲೆ ನೀವು ಸಾರ್ವಜನಿಕರಿಗೆ ಉತ್ತರದಾಯಿತ್ವ ಆಗ್ತೀರಿ. ಕೋಟಿಗಟ್ಟಲೆ ಸಂಪತ್ತಿದೆ, ಯಾರ ಹೆಸರಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ನಾವು ಹೇಳುವುದಿಲ್ಲ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಮೂಗು ತೋರಿಸ್ತೀರಲ್ಲ, ಬೇಕಾಗಿದ್ದು ಬೇಡದ್ದು ಪಠ್ಯ ಸಿಲೆಬಸ್ಸೇ ಚೇಂಜ್ ಮಾಡ್ತೀರಿ, ಅಲ್ಲಿ ಆ ಕಾನೂನು ಜಾರಿಗೆ ತರ್ತೀರಿ, ಇಲ್ಲಿ ಈ ಕಾನೂನು ಜಾರಿಗೆ ತರ್ತೀರಿ, ಅಲ್ಲಿ ಹಾಗೆ ಆಗಬೇಕು ಅಂತ ಹೇಳ್ತೀರಿ, ಇಲ್ಲಿ ಹೀಗೆ ಆಗಬೇಕು. ಹೂ ಆರ್ ಯು? ಸೊ ವಾಟ್ ಪ್ರಿಯಾಂಕಾ ಖರ್ಗೆ ಅವರು ಏನು ಮಾಡಿದರು? ಇದು ಅನೇಕ ದಿನಗಳಿಂದ ಚರ್ಚೆ ಇತ್ತು. ಅದಕ್ಕೆ ಇವತ್ತು ಅವರು ಗೃಹ ಮಂತ್ರಿಯಾಗಿ ಅದಕ್ಕೆ ಒಂದು ಸರಿಯಾದ ಕ್ರಮ ಪತ್ರ ಬರೆಯುವ ಮೂಲಕ ಪ್ರಾರಂಭ ಮಾಡಿದ್ದಾರೆ. ನೋಂದಾವಣೆ ಮಾಡಿಕೊಳ್ಳುವುದು, ಲೆಕ್ಕಪತ್ರ ಪಾರದರ್ಶಕವಾಗಿ ಕೊಡುವ ಉತ್ತರದಾಯಿತ್ವ ನಿಮ್ಮದಿದೆ. ಮೋಹನ್ ಭಾಗವತರಿಗೆ ನಮ್ಮ ತೆರಿಗೆ ಹಣದ ರಾಷ್ಟ್ರೀಯ ರಕ್ಷಣಾ ದಳದ ರಕ್ಷಣೆ ಬೇಕು ಅಂತಾದರೆ ನೀವು ಸರ್ಕಾರವನ್ನು ಉಪಯೋಗಿಸಿಕೊಂಡಾಗಿ ನಿಮ್ಮ ಬೇರೆ ಬೇರೆ ಟ್ರಸ್ಟ್ಗಳ ಹೆಸರಿಗೆ ಭೂಮಿ ತಗೊಂಡಿದ್ದುಂಟಲ್ಲ, ಅದು ಸರ್ಕಾರದ ಸವಲತ್ತು ತಾನೇ ಭಾಗವತ್ಜಿ? ಅದೆಲ್ಲವೂ ನಮಗೆ ಗೊತ್ತು. ಆಗಿರುವಾಗ ನೀವು ಸರ್ಕಾರದ ಸೌಲಭ್ಯವನ್ನು ಎಷ್ಟು ತಗೊಂಡಿದ್ದೀರಿ ಮುಂದೆ ಬರ್ತದೆ, ಯಾವ ಹೆಸರಲ್ಲಿ ತಗೊಂಡಿದ್ದೀರಿ ಅಂತ ಗೊತ್ತಾಗ್ತದೆ. ಹಾಗಾಗಿ ನೀವು ಉತ್ತರದಾಯಿತ್ವ ನೋಂದಾವಣೆಯೂ ಮಾಡಬೇಕು ಮತ್ತು ಲೆಕ್ಕವನ್ನು ಬಹಿರಂಗಪಡಿಸಬೇಕು. ಇಲ್ಲದೆ ಹೋದರೆ ಇದು ED ಪ್ರಕರಣ, ED ದಾಳಿ ಮಾಡಬೇಕು ಇವರ ಕಚೇರಿಗಳ ಮೇಲೆ.